ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ವಕ್ಫ್ ವಿವಾದ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಾ ಇದೆ. ವಕ್ಫ್ ವಿರುದ್ಧದ ಹೋರಾಟಗಳು ಕೂಡ ಜಾಸ್ತಿ ಆಗುತ್ತಾ ಇದೆ. ಇಷ್ಟು ದಿನಗಳ ಕಾಲ ಎಮ್ಮೆ ಚರ್ಮದಂತೆ ಇದ್ದಂತಹ ರಾಜಕಾರಣಿಗಳ ಬುಡಕ್ಕೆ ಈಗ ವಕ್ಫ್ ಭೂತ ಬಂದಿದೆ. ಹಾಗಾದರೆ ಗೆಳೆಯರೆ, ಏನಾಗ್ತಾ ಇದೆ ಕರ್ನಾಟಕದಲ್ಲಿ? ಯಾವ MLA ಮತ್ತು ಯಾವ MLCಯ ಆಸ್ತಿ ಈಗ ವಕ್ಫ್ ಆಗಿದೆ? ಸ್ವತಃ ಕಾಂಗ್ರೆಸ್ ನಾಯಕರ ಆಸ್ತಿಯೇ ಈಗ ವಕ್ಫ್ ಆಗಿದೆ. ಇದು ನೇರವಾಗಿ ಜಮೀರ್ ಅಹಮದ್ ಬುಡಕ್ಕೆ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದರಿಂದಾಗಿ ಎಚ್ಚೆತ್ತುಕೊಂಡಂತಹ ಆ ಕಾಂಗ್ರೆಸ್ ನಾಯಕರು ನೇರವಾಗಿ ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದಾರೆ. ಹಾಗಾದರೆ ಗೆಳೆಯರೆ, ಜಮೀರ್ ಅಹಮದ್ ಬುಡಕ್ಕೆ ಬಂದಿರುವಂತಹ ಈ ವಕ್ಫ್ ವಿವಾದ ಏನು? ಯಾವ ನಾಯಕರ ಆಸ್ತಿ ಈಗ ವಕ್ಫ್ ಆಗಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಗೆಳೆಯರೆ, ಇಷ್ಟು ದಿನ ಸಾಮಾನ್ಯ ರೈತರ ಜಮೀನಿನಲ್ಲಿ ವಕ್ಫ್ ಅಂತ ನಮೂದಾಗ್ತಾ ಇತ್ತು, ಸಾಮಾನ್ಯರ ಮನೆಯ ಪತ್ರಗಳಲ್ಲಿ ವಕ್ಫ್ ಅಂತ ನಮೂದು ಆಗ್ತಾ ಇತ್ತು. ಹಾಗಾಗಿ ಈ ರಾಜಕಾರಣಿಗಳು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ನಾವು ಎಲ್ಲಾದರೂ ಮಾತನಾಡಿಬಿಟ್ರೆ ಎಲ್ಲಿ ನಮ್ಮ ಪಕ್ಷ ನಮ್ಮನ್ನು ಬೈಯತ್ತೋ ಅಥವಾ ಪಕ್ಷದ ಹೈಕಮಾಂಡ್ ನಮಗೆ ಏನಾದರೂ ಒಂದು ಮೆಸೇಜನ್ನು ಕೊಡುತ್ತೋ ಅಥವಾ ಆ ನಾಯಕರ ಕೆಂಗಣ್ಣಿಗೆ ನಾವೆಲ್ಲಿ ಗುರಿಯಾಗ್ತೀವೋ ಅಂತ ರೈತರ ಆಸ್ತಿಯಲ್ಲಿ ವಕ್ಫ್ ಅಂತ ಬಂದಾಗ ಈ ಯಾವ ರಾಜಕಾರಣಿಗಳು ಕೂಡ ಮಾತನಾಡಿರಲಿಲ್ಲ, ಯಾವ MLAಗಳು ಕೂಡ ಮಾತನಾಡಿರಲಿಲ್ಲ. ನಮಗೆ ಯಾಕೆ ಬೇಕು ಬಿಡು, ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಥರದಲ್ಲಿ ಈ ಆಲ್ಮೋಸ್ಟ್ ಎಲ್ಲ MLAಗಳಿದ್ದರು. ಆದರೆ ಇವಾಗ ಅವರ ಬುಡಕ್ಕೆ ವಕ್ಫ್ ಬಂದಿದೆಯಲ್ಲ, ಈಗ ಎದ್ದು ಬಂದಿದ್ದಾರೆ ನೋಡಿ. ಮಲಗಿದ್ದವರು ಈಗ ಎದ್ದು ಬಂದು ನಮ್ಮ ಆಸ್ತಿನೂ ವಕ್ಫ್ ಆಗಿದೆ ಅನ್ನುವಂತಹ ವಿಚಾರದಲ್ಲಿ ಈಗ ಹೋರಾಟಕ್ಕೆ ಮುಂದಾಗಿದ್ದಾರೆ. ಅವರದ್ದೇ ಪಕ್ಷದ ನಾಯಕರು ಜಮೀರ್ ಅಹಮದ್ ವಿರುದ್ಧ ಕಿಡಿಕಾರಿದ್ದಾರೆ. ಹಾಗಾದರೆ ಯಾರ ಆಸ್ತಿ ಈಗ ವಕ್ಫ್ ಆಗಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಅದಕ್ಕೂ ಮೊದಲು ಮುದ್ಗಲ್ ಅನ್ನುವಂತಹ ಗ್ರಾಮ, ಬಹಳ ಸಣ್ಣ ಗ್ರಾಮ ಅದು. ಆ ಒಂದು ಗ್ರಾಮದಲ್ಲಿ 30 ಎಕರೆ ವಕ್ಫ್ ಆಸ್ತಿ ಆಗಿದೆ. 30 ಎಕರೆ ಅಲ್ಲಿ ಸಾಮಾನ್ಯ ರೈತರ ಆಸ್ತಿಯೂ ಕೂಡ ವಕ್ಫ್ ಆಗಿದೆ. ಅದರ ಜೊತೆಗೆ ನಾನೀಗ ಯಾವ ನಾಯಕ ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ ನಾಯಕ, ಅವರ ಆಸ್ತಿಯೂ ಕೂಡ ವಕ್ಫ್ ಆಗಿದೆ. ಅದರ ಜೊತೆಗೆ ಅಲ್ಲಿರುವಂತಹ ಪ್ರೆಸೆಂಟ್ ಶಾಸಕರ ಆಸ್ತಿಯೂ ಕೂಡ ವಕ್ಫ್ ಆಗಿದೆ. ಹಾಗಾದರೆ ಯಾರು ಆ ಶಾಸಕ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಕಾಂಗ್ರೆಸ್ MLC ಇದ್ದಾರಲ್ಲ, ಶರಣಬಸವ ಪಾಟೀಲ್ ಬಯ್ಯಾಪುರ್, ಅವರ ಒಂದು ಆಸ್ತಿ ವಕ್ಫ್ ಆಗಿದೆ. ಅವರ ಆಸ್ತಿ, ಅವರ ಓವರಾಲ್ ಅವರ ಏನು ಆಸ್ತಿ ಇತ್ತಲ್ಲ ಅದರಲ್ಲಿ 1 ಎಕರೆ ಜಾಗ ವಕ್ಫ್ ಅಂತ ಈಗ ನಮೂದಾಗಿದೆ. ಅವರು ಕಾಂಗ್ರೆಸ್ನ MLC ಅವರು, ಆ ಭಾಗದ ಪ್ರಭಾವಿ ಕಾಂಗ್ರೆಸ್ ನಾಯಕ. ಅವರ ಆಸ್ತಿ ಈಗ ವಕ್ಫ್ ಆಗಿರೋದ್ರಿಂದ ನೇರವಾಗಿ ಅವರು ಜಮೀರ್ ಅಹಮದ್ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಅದರ ಜೊತೆಗೆ BJPಯ ನಾಯಕ, BJPಯ ಶಾಸಕ ಮಾನಪ್ಪ ವಜ್ಜಲ್ ಅವರ ಆಸ್ತಿಯೂ ಕೂಡ ವಕ್ಫ್ ಆಗಿದೆ. ಇದರಿಂದಾಗಿ ಈಗ ರಾಜಕಾರಣದಲ್ಲಿಯೂ ಕೂಡ ಬಿಸಿ ಶುರುವಾಗಿದೆ, ಈ ವಕ್ಫ್ ಬಿಸಿ. ಜಮೀರ್ ಅಹಮದ್ ಅವರು ಏನು ಮಾಡ್ತಾ ಇದ್ರು, ಆರಂಭದಲ್ಲಿ ಒಂದು ಡಿಸ್ಟಿಕ್ಗೆ ಹೋಗ್ತಿದ್ರು, ಅಲ್ಲಿ ವಕ್ಫ್ ಅದಾಲತನ್ನು ಮಾಡ್ತಾ ಇದ್ರು. ಆ ನಂತರ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಿದ್ರು, ಮರುದಿನವೇ ಆಸ್ತಿಯನ್ನ ವಶಪಡಿಸ್ಕೊಳ್ತಾ ಇದ್ರು. ತಾಕತ್ತಿದ್ರೆ ಈಗ ವಶಪಡಿಸ್ಕೊಳ್ಳಿ ಆಸ್ತಿಯನ್ನ. ಸಾಧ್ಯ ಆಗತ್ತಾ? ಸಾಧ್ಯವೇ ಇಲ್ಲ ಗೆಳೆಯರೆ. ಸಾಮಾನ್ಯ ರೈತರಂದ್ರೆ ಯಾರು ಏನೂ ಕೇಳೋದಿಲ್ಲ ಅಂತ ಅವರ ಆಸ್ತಿಯನ್ನ ವಶಪಡಿಸಿಕೊಳ್ಳೋಕೆ ಮುಂದಾಗ್ತಾರೆ. ಈಗ MLA ಮತ್ತು MLC ಆಸ್ತಿ ವಕ್ಫ್ ಆಗಿದೆಯಲ್ಲ, ಈಗ ವಶಪಡಿಸ್ಕೊಳ್ಳಿ. ಕೇವಲ ಈ ಒಬ್ಬ MLA MLCಗಳ ಆಸ್ತಿ ಮಾತ್ರ ವಕ್ಫ್ ಆಗಬಾರ್ದು ಗೆಳೆಯರೆ, ಇದು ಆಗಬೇಕು. ಕರ್ನಾಟಕದ ಎಲ್ಲ MLAಗಳ ಆಸ್ತಿ ಇದೆಯಲ್ಲ, ಅದೆಲ್ಲವೂ ಕೂಡ ವಕ್ಫ್ ಆಗಲೇಬೇಕು. ಸಾವಿರಾರು ಕೋಟಿ ಮಾಡಿಟ್ಟಿದ್ದಾರಲ್ಲ, ಅವರ ಆಸ್ತಿ ವಕ್ಫ್ ಆಗಲಿ. ಅದು ಬಿಟ್ಟು ಪಾಪ ಸಾಮಾನ್ಯ ರೈತರು ಅಲ್ಲಿ ಉಳುಮೆಯನ್ನು ಮಾಡಿಕೊಂಡು ಅಲ್ಲಿ ತಮ್ಮ ಜೀವನವನ್ನು ಕಟ್ಕೊಳ್ಳುವಂತಹ ರೈತರ ಆಸ್ತಿಯನ್ನು ವಕ್ಫ್ ಮಾಡ್ತಾ ಇದ್ದಾರಲ್ಲ, ಅದರ ಬದಲು ಇಂತಹ MLAಗಳು MLCಗಳ ಆಸ್ತಿಗಳ ವಕ್ಫ್ ಆಗಲಿ, ಆಗ ಇವರ ಬುಡಕ್ಕೆ ಬರುತ್ತೆ. ಗೆಳೆಯರೆ, ಈಗ ಜಮೀರ್ ಅಹಮದ್ ಅವರ ವಿರುದ್ಧ ಕಾಂಗ್ರೆಸ್ನಲ್ಲಿಯೇ ಕಿಡಿ ಕಾರೋದಕ್ಕೆ ಶುರುವಾಗಿದೆ. ಯಾಕೆಂದರೆ ಈಗ ಆ ಭಾಗದ ಎಲ್ಲ MLAಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಹೌದು ಗೆಳೆಯರೆ, MLAಗಳು ಬುಡಕ್ಕೆ ಬಂದಾಗ ಪಕ್ಷ ಅಂತ ನೋಡೋದಿಲ್ಲ ಇವರು ಎಲ್ಲರೂ ಕೂಡ ಒಂದಾಗಿಬಿಡ್ತಾರೆ. ಎಲ್ಲರೂ ಒಂದಾಗಿ ಈಗ ಜಮೀರ್ ಅಹಮದ್ ಅವರ ಮೇಲೆ ಕಿಡಿಕಾರೋದಕ್ಕೆ ಶುರುವಾಗಿದ್ದಾರೆ. ಉತ್ತರ ಕರ್ನಾಟಕ ಭಾಗದ MLAಗಳು ಜಮೀರ್ ಅಹಮದ್ ಅವರನ್ನು ಕೆಳಗಡೆ ಇಳಿಸಬೇಕು ಮತ್ತು ಈ 1954ರ ಗೆಜೆಟ್ ಪತ್ರ ಏನಿದೆಯಲ್ಲ ಅದನ್ನು ರದ್ದು ಮಾಡಬೇಕು ಅಂತ ಈಗ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಯಾಕೆ ಹೇಳಿ, ಈಗ ಒಬ್ಬ MLA ಮೇಲೆ ಬಂದಿದೆ, ಒಬ್ಬ MLC ಆಸ್ತಿಯೂ ಕೂಡ ವಕ್ಫ್ ಆಗಿದೆ, ಆಮೇಲೆ ನಮ್ಮ ಆಸ್ತಿಯೂ ಎಲ್ಲಿ ಕಂಟಕ ಆಗುತ್ತೋ ಅನ್ನುವಂತಹ ನಿಟ್ಟಿನಲ್ಲಿ ಈಗ MLAಗಳು ಮುಖ್ಯಮಂತ್ರಿಗಳ
ನಿವಾಸದ ಕದವನ್ನು ತಟ್ಟಿದ್ದಾರೆ. ಅಲ್ಲಿ ಈಗ 1954ರ ಗೆಜೆಟ್ ಪತ್ರ ಏನಿದೆಯಲ್ಲ, ರಾಜ್ಯ ಪತ್ರ, ಅದನ್ನು ರದ್ದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯ ರೈತರ ಆಸ್ತಿ ವಕ್ಫ್ ಆದಾಗ, ಸಾಮಾನ್ಯ ಜನರ ಆಸ್ತಿ ವಕ್ಫ್ ಆದಾಗ ಇವರು ಎಲ್ಲಿ ಹೋಗಿದ್ರು? ಆಗ ಯಾರು ಇವರು ಬರಲಿಲ್ಲ, ಸುಮ್ಮನೆ ಇದ್ದರು. ಯಾಕೆಂದರೆ ಈ ವಿವಾದದ ಬಗ್ಗೆ ನಾನು ಒಂದು ಏನಾದರೂ ಹೇಳಿಕೆಯನ್ನು ಕೊಟ್ಟರೆ, ನಾನು ಇನ್ನೇನಾದರೂ ಮಾತನಾಡಿಬಿಟ್ರೆ ಅದು ಎಲ್ಲಿ ಹೋಗುತ್ತೆ, ಅದರಿಂದಾಗಿ ನಾನು ಎಲ್ಲಿ ನನ್ನ ವೋಟ್ ಬ್ಯಾಂಕನ್ನು ಕಳೆದುಕೊಳ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಇವರು ವಿಚಾರವನ್ನು ಮಾಡ್ತಾ ಇದ್ರು. ಆದರೆ ಈಗ ಇವರ ಬುಡಕ್ಕೆ ಬಂದಾಗ ಎಲ್ಲವೂ ಕೂಡ ಅರ್ಥ ಆಗ್ತಾ ಇದೆ ಗೆಳೆಯರೇ. ವಕ್ಫ್ ವಿವಾದ ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಈ ಡಿಸೆಂಬರ್ನಲ್ಲಿ ಚಳಿಗಾಲದ ಅಧಿವೇಶನ ಇದೆಯಲ್ಲ, ಈ ಅಧಿವೇಶನದಲ್ಲಿ ಇದಕ್ಕೆಲ್ಲದಕ್ಕೂ ಕೂಡ ನರೇಂದ್ರ ಮೋದಿಯವರು ಫುಲ್ ಸ್ಟಾಪ್ ಹಾಕೋದಕ್ಕೆ ಮುಂದಾಗಿದ್ದಾರೆ. ವಕ್ಫ್ ಬಿಲ್ ಅಮೆಂಡ್ಮೆಂಟ್ ಕೂಡ ಆಗ್ತಾ ಇದೆ. ವಕ್ಫ್ ಬಿಲ್ ಅಮೆಂಡ್ಮೆಂಟ್ ಆದರೆ ಈಗ ಏನು ಕಂಡ ಆಸ್ತಿಯೆಲ್ಲ ನಮ್ಮದು ಅಂತ ಹೇಳ್ತಾ ಇದ್ದಾರಲ್ಲ ವಕ್ಫ್, ಅದಕ್ಕೆಲ್ಲದಕ್ಕೂ ಕೂಡ ಕಡಿವಾಣ ಬೀಳುತ್ತೆ. ಅದಕ್ಕೆ ಕಡಿವಾಣ ಬೀಳೋದಕ್ಕೂ ಮೊದಲು ಒಂದಷ್ಟು ಆಸ್ತಿಯನ್ನು ಕಬಳಿಸಿ ಬಿಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಕೆಲ ರಾಜಕಾರಣಿಗಳ ಕುತಂತ್ರದಿಂದಾಗಿ ಬಡವರ ಆಸ್ತಿ ಎಲ್ಲವೂ ಕೂಡ ವಕ್ಫ್ ಆಗ್ತಾ ಇದೆ. ಇದರಿಂದಾಗಿ ಕರ್ನಾಟಕದಲ್ಲಿ ಈಗ ಬಹುಭಾಗ ಆಸ್ತಿಯೇ ವಕ್ಫ್ ಅಂತ ಹೇಳಲಾಗ್ತಾ ಇದೆ. ಮತ್ತು ಇನ್ನು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಠ ಇದೆಯಲ್ಲ, ಅದು ಕೂಡ ವಕ್ಫ್ ಆದರೆ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ. ಯಾಕೆಂದರೆ ಗೆಳೆಯರೇ, ಅದು ನಮ್ಮ ಈ ಒಂದು ಇತಿಹಾಸದ ಪ್ರಕಾರ ನವಾಬರು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಅದನ್ನು ದೇಣಿಗೆಯಾಗಿ ಕೊಟ್ಟಿದ್ದು. ಈಗ ಆ ಭೂಮಿಯನ್ನು ಕೂಡ ಅದು ನಮ್ಮ ನವಾಬರು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ವಕ್ಫ್ ಅಂತ ಇವರು ಬಂದು ಕುಳಿತುಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಗೆಳೆಯರೇ. ಒಟ್ಟಾರೆಯಾಗಿ ವಕ್ಫ್ ವಿವಾದ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾವ ಜಮೀರ್ ಅಹಮದ್ ಅವರ ಈ ವಕ್ಫ್ನಿಂದಾಗಿ ಒಂದಷ್ಟು ಜನರ ಓಲೈಕೆಗೆ ಮುಂದಾಗಿದ್ದರು, ಈಗ ಅದೇ ಜಮೀರ್ ಅಹಮದ್ ಅವರ ಬುಡಕ್ಕೆ ವಕ್ಫ್ ಬಂದಿದೆ. ಎಲ್ಲ MLAಗಳು MLCಗಳು ಈಗ ಜಮೀರ್ ಅಹಮದ್ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಇದೆಲ್ಲವೂ ಕೂಡ ಶುರುವಾಗಿದ್ದು ಜಮೀರ್ ಅಹಮದ್ ಅವರಿಂದ. ಜಮೀರ್ ಅಹಮದ್ ಅವರು ವಕ್ಫ್ ಅದಾಲತ್ ಮಾಡಿದರು. ಆ ನಂತರದಲ್ಲೇ ಅಧಿಕಾರಿಗಳು ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಜಮೀರ್ ಅಹಮದ್ ಅವರನ್ನ ಆದಷ್ಟು ಬೇಗ ಕೆಳಗಡೆ ಇಳಿಸಬೇಕು ಅಂತ ಸ್ವತಃ ಕಾಂಗ್ರೆಸ್ ನಾಯಕರೇ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಶರಣಬಸವ ಬಯ್ಯಾಪುರ ಅವರು ಲೆಟರನ್ನು ಕೂಡ ಬರೆದು ಬಿಟ್ಟಿದ್ದಾರೆ. ಯಾವ ರೀತಿಯಾಗಿ ಲೆಟರ್ ಬರೆದಿದ್ದಾರೆ ಅಂದರೆ, ಜಮೀರ್ ಅಹಮದ್ ಅವರ ಈ ಒಂದು ವಕ್ಫ್ ವಿವಾದದಿಂದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಡಕು ಉಂಟಾಗ್ತಾ ಇದೆ, ನಮ್ಮಲ್ಲೇ ವೈಮನಸ್ಸು ಸೃಷ್ಟಿಯಾಗ್ತಾ ಇದೆ. ಹಾಗಾಗಿ ಜಮೀರ್ ಅಹಮದ್ ಅವರ ಮೇಲೆ ಕೂಡಲೇ ಕ್ರಮವನ್ನು ಕೈಗೊಳ್ಳಿ ಅಂತ ಈಗ ಶರಣಬಸವ ಬಯ್ಯಾಪುರ ಅವರು ಲೆಟರನ್ನು ಬರೆದಿದ್ದಾರೆ. ಒಟ್ಟಾರೆಯಾಗಿ ಅವರ ಬುಡಕ್ಕೆ ಬಂತಲ್ಲ, ಅವರ ಬುಡಕ್ಕೆ ಬಂದಾದ ಮೇಲೆ ಎಲ್ಲ ರಾಜಕೀಯ ನಾಯಕರು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಎಲ್ಲ ರಾಜಕೀಯ ನಾಯಕರ ಆಸ್ತಿಗಳು ಕೂಡ ವಕ್ಫ್ ಆಗಬೇಕು. ಸಾಮಾನ್ಯ ಜನರ ಆಸ್ತಿ ವಕ್ಫ್ ಆಗೋದಲ್ಲ, ರಾಜಕೀಯ ನಾಯಕರ ಈ ಆಸ್ತಿಗಳು ವಕ್ಫ್ ಆಗಬೇಕು. ಏನು ಲೂಟಿ ಮಾಡಿ ಇಟ್ಕೊಂಡಿದ್ದಾರಲ್ಲ ಸಾವಿರಾರು ಎಕರೆ ಆಸ್ತಿಗಳು, ಅದೆಲ್ಲವೂ ಕೂಡ ವಕ್ಫ್ ಆಗಬೇಕು. ಅದು ಬಿಟ್ಟು ಸಾಮಾನ್ಯ ರೈತರ 2 ಎಕರೆ 3 ಎಕರೆ ವಕ್ಫ್ ಆಗುತ್ತಲ್ಲ, ಅದು ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಗೆಳೆಯರೆ. ಇನ್ನು ಈ ಶರಣಬಸವ ಬಯ್ಯಾಪುರ ಅವರ ಆಸ್ತಿ ಆಗಿರ್ಬೋದು ಮತ್ತು ಮಾನಪ್ಪ ವಜ್ಜಲ್ ಅವರ ಆಸ್ತಿ ಆಗಿರ್ಬೋದು, ಅವರು ಪ್ರಭಾವವನ್ನು ಬಳಸಿ ಅದನ್ನು ತೆಗೆಸ್ತಾರೆ. ಆದರೆ ಸಾಮಾನ್ಯ ರೈತ ಎಲ್ಲಿ ಹೋಗಬೇಕು? ಆ ಒಂದು ಕಾರಣಕ್ಕಾಗಿ ಸಾಮಾನ್ಯ ರೈತರ ಪರವಾಗಿ, ಸಾಮಾನ್ಯ ರೈತರಿಗೋಸ್ಕರ ನಮ್ಮ ಒಂದು ಹೋರಾಟ ಇದ್ದೇ ಇರುತ್ತೆ. ನಮ್ಮ ಧ್ವನಿಯೂ ಕೂಡ ಅದೇ ಆಗಿರುತ್ತೆ. ನೀವು ಕೂಡ ಇದಕ್ಕೆ ಕೈ ಜೋಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.